ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ಸ್ಪೈಸಿಯಾಗಿ ಒಂದು ಚಿಕನ್ ಪೆಪ್ಪರ್ ಡ್ರೈ ತಿನ್ನೋಣ ಅಂತ ಆಸೆ ಆಯಿತು. ಅದು ವೇದಾಂತ ಅವ್ರದ್ದು. ಹೇಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನೋಡೋಣ ಬನ್ನಿ. ಇವತ್ತು ಈಗ ಆಲ್ರೆಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಚಿಕನ್ ಪೆಪ್ಪರ್ ಡ್ರೈ ಎಷ್ಟು ಸೂಪರಾಗಿ ಇರುತ್ತೆ ಅಂದರೆ ಹೋಟೆಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲು. ನೀವು ರೆಸ್ಟೋರೆಂಟಲ್ಲಿ ತಿಂದಿರ್ತೀರಲ್ಲ, ಹಾಗೆ ಹೋಟೆಲಲ್ಲಿ ತಿಂದಿರ್ತೀರಲ್ಲ, ಅದೇ ಥರ ತುಂಬ ಸ್ಪೈಸಿಯಾಗಿ, ತುಂಬ ಸಖತ್ತಾಗಿ, ಫುಲ್ಲು ಸಾಫ್ಟಾಗಿ ಸಖತ್ತಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಅಗತ್ಯ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆ ಆಯಿಲ್ಗೆ ಸ್ವಲ್ಪ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಸಖತ್ತಾಗಿ ಬರುತ್ತೆ. ಸೊ ಈಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ಮೇಲೆ ನಾನು ಈಗ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಬೇಕಾದರೂ ಹಾಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ನಾನು ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಅನ್ನಕ್ಕೆ, ರಸಮ್ಗೆ ಸಖತ್ತಾಗಿರುತ್ತೆ ಮಾತ್ರ. ಅನ್ನ ರಸಮ್ಗೆ, ಆಮೇಲೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಬೋದು. ಸೂಪರಾಗಿರುತ್ತೆ ನೋಡಿ. ಈಗ ಈರುಳ್ಳಿ ಬೇಯೋದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಬೇಕು ನಾವೀಗಿಲ್ಲಿ. ಈಗ ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಒಂದೇ 1 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ಆಗ್ತಾಯಿಲ್ಲ. ಹಾಗೆ ನಾನಿಲ್ಲಿ 1 1/4 kg ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ಸೊ ಬಿರಿಯಾನಿ ಮಾಡ್ತಿದ್ದೆ, ಯಾಕೋ ಪೆಪ್ಪರ್ ಡ್ರೈ ತಿನ್ಬೇಕನ್ನಿಸ್ತು ಈ ಚಳಿಗೆ, ಮಳೇಲಿ. ಸೊ ಇದು ಸಂಡೇ ವಿಡಿಯೋ, ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಖಾರವಾಗಿ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಈಗೇನಾದರೂ ತುಂಬ ಹುಷಾರಿಲ್ಲ ಅಂದರೆ, ತುಂಬ ಗಂಟ್ಲು ಕೆರೆತ, ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂದರೆ ನಾನು ಮೆಡಿಸಿನ್ ಎಲ್ಲ ತೊಗೊಳ್ಳಲ್ಲ. ಸೊ ನಮ್ಮ ಮನೇಲಿ ಯಾರೂ ಕೂಡ ತೊಗೊಳ್ಳಲ್ಲ. ಸೊ ನಾವು ಹೀಗೆ ನಾನ್ ವೆಜ್ ತಿಂದ್ರೇ ನಮ್ಗೆ ಹೊಟ್ಟೋಗ್ಬಿಡುತ್ತೆ. ಬಿರಿಯಾನಿ ತಿಂದರೆ ಜ್ವರ ಹೋಗ್ಬಿಡುತ್ತೆ. ಈ ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಅದು ಇದು ಏನಾದರೂ ಕಿಚ್ಚಾಗ್ತಿದೆ ಅಂದರೆ ಈ ಥರ ಫುಲ್ ಖಾರವಾಗಿ ಪೆಪ್ಪರ್ ಡ್ರೈ ಮಾಡ್ಕೊಂಡು ತಿಂದರೆ ಆವಾಗ ಅದು ಎಲ್ಲ ಹೋಗ್ಬಿಡುತ್ತೆ. ಏನಾದರೂ ಕೋಲ್ಡ್ ಆಗಿದೆ ಅಂದರೆ ಈ ಮೊಟ್ಟೆ ಕೋಳಿ ಸಾರು ಅಂದರೆ ನಾಟಿ ಕೋಳಿನ ತಂದು ಫುಲ್ಲು ನಾಟಿ ಕೋಳಿ ಸಾರು ಮಾಡಿ ಒಂದೊಳ್ಳೆ ಮುದ್ದೆ ತಿಂತಾಯಿದ್ರೆ ಅದರಲ್ಲಿ ಎಲ್ಲ ಹಂಗೆ ಬಿಟ್ಟೋಗ್ಬಿಡುತ್ತೆ. ನಾವು ಹೀಗೆ ಮಾಡೋದು. ನಾವು ಯೂಶ್ವಲಿ ಜಾಸ್ತಿ ಎಲ್ಲ ಈ ಟ್ಯಾಬ್ಲೆಟ್ಸು, ಜ್ವರ ಬಂದ ತಕ್ಷಣ ಟ್ಯಾಬ್ಲೆಟ್ಸು ಅವೆಲ್ಲ ತೊಗೊಳ್ಳಲ್ಲ. ಸೊ ನಮ್ಮನೇಲಿ ನಾನ್ ವೆಜ್ಜೇ ಪ್ರಿಫರ್ ಜಾಸ್ತಿ. ನಾವು ನಾನ್ ವೆಜ್ನೇ ತಿನ್ನೋದು. ವಾರದಲ್ಲಿ 3 ದಿನ ಅಂತೂ ಇದ್ದೇ ಇರುತ್ತೆ. ಬುಧವಾರ ಇರುತ್ತೆ, ಶನಿವಾರ ಇರುತ್ತೆ, ಹಾಗೆ ಸಂಡೇ ಕೂಡ ಮಿಸ್ ಇಲ್ಲದೆ ಇರುತ್ತೆ. ಅದು ನಾವೆಲ್ಲೋ ಜಾಸ್ತಿ ತಿಂದೇ ಇರೋದು ಅಂದರೆ ಕಾರ್ತಿಕದಲ್ಲಿ ಅಷ್ಟೇ. 1 ಮಂತು ಫುಲ್ಲು ಕಟ್ಟುನಿಟ್ಟಾಗಿರ್ತೀವಿ. ಅದು ಬಿಟ್ಟರೆ ಇನ್ನೆಲ್ಲ ಡೇಸಲ್ಲೂ ತಿಂತೀವಿ. ಅಂದರೆ ಸೋಮವಾರ ತಿನ್ನಲ್ಲ, ಮಂಗಳವಾರ ಇಟ್ಸೋಕೆ ತಿಂತೀವಿ. ಮಂಗಳವಾರ ಬಟ್ ಎವ್ರಿ ಮಂಗಳವಾರ ಇರಲ್ಲ, ಬುಧವಾರ ಇರುತ್ತೆ. ಸೊ ಗುರುವಾರ ಇರಲ್ಲ, ಸೊ ಶುಕ್ರವಾರನೂ ಇರಲ್ಲ, ಇನ್ನು ಶನಿವಾರ ಭಾನುವಾರ ಇರುತ್ತೆ. ಸೊ ವೀಕಲ್ಲಿ 3 ದಿನ ಇರುತ್ತೆ. ಸೊ ಈಗ ನಾನು ಇಲ್ಲಿ ಚಿಕನ್ನ 1/4 kg ತೊಗೊಂಡಿದ್ದೆ. ಸೊ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಈಗ ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆ ಹೆಂಗೆ ಮಾಡಬೇಕಂದ್ರೆ ಚಿಕನ್ನಲ್ಲಿ ಇರುವಂಥ ನೀರು ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಹುರ್ಕೊಬೇಕಾಗುತ್ತೆ. ಸೊ ನಾನೀಗ ಇಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ, ಅಂದರೆ ಚಿಕನ್ನು ಉಪ್ಪಿಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ವಿಡಿಯೋ ಕೂಡ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಈಗ ನಾನಿಲ್ಲಿ ಪೆಪ್ಪರ್ ಡ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆಗ್ತಾಯಿಲ್ಲ. ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀನಿ. ಅಂದರೆ ಚಿಕನ್ ಪೆಪ್ಪರ್ ಡ್ರೈಗೆ ನಾನಿಲ್ಲಿ ವೇದಾಂತ ಅವ್ರದ್ದು ವೇದಾಂತ್ ಚಿಕನ್ ಚಿಲ್ಲಿ ಅಂದರೆ ಚಿಕನ್ ಪೆಪ್ಪರ್ ಡ್ರೈ ಇದು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ.
ಸೊ ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಇನ್ನಷ್ಟು ಸ್ಪೈಸಿಯಾಗಿರಲಿ ಅಂತ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಪೆಪ್ಪರ್ನ ಆಗ ತಂದಿರೋಂಥ ಪೆಪ್ಪರ್ನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಆಗ ಫ್ರೆಶ್ಶಾಗಿ ಹಾಕೋದ್ರಿಂದ ಇನ್ನೂ ಸಕ್ಕತ್ತಾಗಿರುತ್ತೆ. ಅದು ಒಂದು ಇನ್ನೂ ಆ ಪೆಪ್ಪರ್ದು ಖಾರ ಗಂಟ್ಲಿಗೆ ಹೊಡಿತಾ ಇರುತ್ತೆ. ಆವಾಗ ಯಾವುದೇ ಥರ ಒಂದು ಏನು ಕಿಚ್ಚಿದ್ರೆ ಅದೆಲ್ಲ ಹೋಗುತ್ತೆ. ಸೊ ಈಗ ಇದನ್ನು ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕೆಂದರೆ ಚಿಕನ್ನು ಸ್ವಲ್ಪ ಏನಿದೆ ಅದು ಜ್ಯೂಸಿ ಟೈಪ್ ಬೇಯಬೇಕು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಆ ನೀರೆಲ್ಲ ಫುಲ್ಲು ಡ್ರೈ ಆದರೆ ಸಾಕಾಗುತ್ತೆ. ಆಮೇಲೆ ಅದು ಒಂದು ಪೌಡ್ರನ್ನ ಹಾಕ್ಬಿಟ್ಟು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಈ ಥರ ಫುಲ್ಲು ಚಿಕನ್ ಬೇಯ್ತಾ ಇದೆ. ಈಗ ನಾವಿಲ್ಲಿ ವೇದಾಂತ್ ಚಿಕನ್ ಪೆಪ್ಪರ್ ಡ್ರೈ ಪೌಡರ್ನ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ. ಇದು ಎಲ್ಲ ಶಾಪ್ಸ್ಗಳಲ್ಲೂ ಅವೈಲಬಲ್ ಇರುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಾನಲ್ಲಿ ನಂಬರ್ನ ಈ ಒಂದು ಇದ್ರ ಮೇಲೇ ಇರುತ್ತೆ ನಂಬರು 998035121233 ಏನೋ ಇದೆ. ಸೊ ನಾನು ನಂಬರ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸಕ್ಕತ್ತಾಗಿರುತ್ತೆ ಈ ಪೆಪ್ಪರ್ ಡ್ರೈ. ನೋಡಿ ಈಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಈ ಹಂತದಲ್ಲಿ ನಾನು ಆ ಪೆಪ್ಪರ್ ಡ್ರೈದು ಏನಿದೆ ಅದರಲ್ಲಿ 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ತಿರುಗಿಸ್ಬೇಕು. ಅದಾದಮೇಲೆ ಕ್ಲೀನಾಗಿ ಅದು ಮಿಕ್ಸಪ್ ಎಲ್ಲ ಆದಮೇಲೆ ಇನ್ನೂ ಫುಲ್ ಡ್ರೈ ಆಗಿಬಿಡುತ್ತೆ, ಅಂದರೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗಾದರೆ ಸಾಕಾಗುತ್ತೆ. ನಾನೀಗ ಆಲ್ರೆಡಿ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಅಂದರೆ ಅದು ಉಪ್ಪು ಹಿಡಿಯೋಷ್ಟು ಸಾಲ್ಟ್ ಹಾಕಿದ್ದೀನಿ. ಸೊ ತುಂಬ ಏನು ಹಾಕೋದು ಬೇಡ, ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನಾದರೂ ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಟ್ರೆ ಚಿಕನ್ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮೀಡಿಯಮಾಗಿ, ಅಂದರೆ ತಿನ್ನೋ ಮಟ್ಟಕ್ಕೆ ಹಾಕಿದ್ದೀನಿ ಮೀಡಿಯಮಾಗಿ. ಸೊ ಇದು ಇಷ್ಟ ಆದರೆ ಪೆಪ್ಪರ್ ಡ್ರೈ ಆಗುತ್ತೆ. ಇದಕ್ಕೆ ಸ್ವಲ್ಪ ಈ ಹಂತದಲ್ಲೇ ಕರಿಬೇವು ಹಾಕಬೇಕು, ಅಂದರೆ ಒಗ್ಗರಣೆಯಲ್ಲಿ ಇನ್ನೂ ಮಜವಾಗಿರುತ್ತೆ. ಆ ಕರಿಬೇವು ತಿಂತಾಯಿದ್ರೆ, ಕರಿಬೇವನ್ನ ಜಾಸ್ತಿ ತಿಂತಾಯಿರಿ, ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗೆ ಕರಿಬೇವನ್ನ ತಿನ್ನೋದ್ರಿಂದ ಕೂದಲು ಕೂಡ ಫುಲ್ಲು ಕಪ್ಪಾಗಿ ದಪ್ಪಗೆ ಬೆಳೆಯುತ್ತೆ. ಸೊ ನಾವು ತಿನ್ನೋ ಆಹಾರದಲ್ಲೇ ಎಲ್ಲ ಒಂದು ಔಷಧೀಯ ಗುಣಗಳಿರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ಕರಿಬೇವು ತಿಂದರೆ ಕರಿಬೇವು ಒಂಥರ ಕಹಿ ಒಂಥರ ಏನೋ ಒಂಥರ ಅಂದ್ಬಿಟ್ಟು ನಾವು ಎತ್ತಿರ್ತೀವಿ ಊಟ ಮಾಡಬೇಕಂದ್ರೆ. ಬಟ್ ಕರಿಬೇವನ್ನ ತುಂಬ ಯೂಸ್ ಮಾಡಿ. ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ಅದನ್ನು ಒಂದು ವೀಕಲ್ಲಿ ತಿನ್ಕೊಂಬಂದರೆ 1-2 kg 3 kg ಎಷ್ಟಾದರೂ ಸಣ್ಣ ಆಗಿರ್ತವೆ. ನಾವು ಏನು ವರ್ಕೌಟೇ ಮಾಡೋದು ಬೇಡ, ಸಕ್ಕತ್ತಾಗಿ ಆಗಿರುತ್ತೆ. ನೋಡಿ ಈಗ ಫೈನಲಾಗಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಹಾಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಏನು ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ಕಿಪ್ ಆಗಿಬಿಟ್ಟಿದೆ, ಅಂದರೆ ನಾನು ವಿಡಿಯೋ ಮಾಡ್ತಾಯಿರ್ತೀನಿ, ಸಡನ್ನಾಗಿ ನಿಲ್ಲಿಸ್ಬಿಟ್ಟಿರ್ತೀನಿ. ಸೊ ಆವಾಗ ಅದು ಆ ಮೂಮೆಂಟಲ್ಲಿ ಆ ಒಂದು ಕ್ಯಾಪ್ಚರ್ ಮಾಡಿರೋದೇ ಇಲ್ಲ ಒನ್ ಟೈಮು. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನು ನೆಕ್ಸ್ಟ್ ಮಾಡೋವರೆಗೂ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಕ್ಯಾರಿ ಮಾಡ್ತಾ ಇರಬೇಕಾಗುತ್ತೆ. ಅಷ್ಟೊತ್ತಿಗೆ ನನಗೆ ಮೊಬೈಲಲ್ಲೇ ಸ್ಟೋರೇಜ್ ಸ್ಪೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇರಲಿ ಅಂತ ಬಿಟ್ಬಿಟ್ಟೆ. ನೋಡಿ ಈ ಥರ ಬಂದಿತ್ತು ಪೆಪ್ಪರ್ ಡ್ರೈ. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಇದು ತಿಂದ ಮೇಲೆ ಎಂಥ ಕೆಮ್ಮು ನೆಗಡಿ ಇದ್ರೂ ಕಿಚ್ಚಿದ್ರು ಹೋಗ್ಬಿಡುತ್ತೆ. ಥ್ರೋಟ್ ಇನ್ಫೆಕ್ಷನ್ಗಂತೂ ತುಂಬಾ ಮಾಡಿಸಿದಂಥ ಒಂದು ಇದು ರೆಸಿಪಿ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಪೆಪ್ಪರ್ ಡ್ರೈ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್.